ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ದಿಯಾಗಿರುವಂಥ ಪೊಂಗಲ್ ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ತೀನಿ. ನಮ್ಮ ಮನೇಲಂತೂ ಈ ಪೊಂಗಲ್ ರೆಸಿಪಿ ತುಂಬಾ ಇಷ್ಟ. ನಾವು ಎವ್ರಿ ಶನಿವಾರ ಈ ಪೊಂಗಲ್ ರೆಸಿಪಿ ಮಾಡ್ತೀನಿ. ಕೆಲವೊಮ್ಮೆ ವಾರದಲ್ಲಿ 2 ದಿನವೂ ಮಾಡ್ತೀನಿ. ಈ ಪೊಂಗಲ್ ರೆಸಿಪಿಗೆ ಶುರುವಿಗೆ ನೀವು ಅಕ್ಕಿ ಮತ್ತು ಬೇಳೆಯನ್ನು ತೊಳ್ಕೊಬೇಕು. ಇಲ್ಲಿ ನಾನು ಅರ್ಧ ಕಪ್ಪಿನಷ್ಟು ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆನ ತಗೊಂಡಿದ್ದೀನಿ. ಅರ್ಧ ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ಸೋನಾ ಮಸೂರಿ ಅಕ್ಕಿ ಇಲ್ಲ ಅಂದರೆ ದೋಸೆ ರೈಸಲ್ಲೂ ಕೂಡ ಇದನ್ನು ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ತೊಳಿಬೇಕು. ನೀವು ಒಂದು ವೇಳೆ 1 ಕಪ್ ಮೂಂಗ್ ದಾಲ್ ತಗೊಂಡ್ರೆ 1 ಕಪ್ ರೈಸ್ ತಗೋಬೇಕು. ಇದು ಚೆನ್ನಾಗಿ ತೊಳೆದು ಆದಮೇಲೆ ನಾವು ಇದನ್ನು ಕುಕ್ಕರಲ್ಲಿ ಹಾಕಿ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ನೀರು ಜೊತೆ ಇದನ್ನು ಬೇಯಿಸ್ಕೋಬೇಕು. ಇನ್ನೊಂದು ರೀತಿ ಏನಂದರೆ ನಾವು ಮೂಂಗ್ ದಾಲನ್ನು ಹುರಿದುಬಿಟ್ಟು ಕೂಡ ನಾವು ಈ ಥರ ಬೇಯಿಸ್ಕೋಬೋದು, ಇಲ್ಲ ಡೈರೆಕ್ಟಾಗಿ ನೀವು ಬೇಯಿಸ್ಕೊಂಡ್ರೂ ನಡೆಯುತ್ತೆ. ಇಲ್ಲಿ ನಾನು 4 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಅರ್ಧ ಕಪ್ ಮೂಂಗ್ ದಾಲ್ ಅರ್ಧ ಕಪ್ ರೈಸ್ಗೆ 4 ಕಪ್ಪಿನಷ್ಟು ನೀರನ್ನು ಹಾಕ್ಕೋಬೇಕು. ಇದನ್ನು ನಾವು ಚೆನ್ನಾಗಿ ವಿಸಿಲ್ ಕೂಗಿಸ್ಬೇಕು. ಒಂದು 4ರಿಂದ 5 ವಿಸಿಲ್ ಕೂಗಿಸ್ಬೇಕು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಕುಕ್ಕರನ್ನು ಮುಚ್ತಾ ಇದ್ದೀನಿ. ಇದು ವಿಸಿಲ್ ಕೂಗಿದ ಮೇಲೆ ಇದು ವಿಸಿಲ್ ಎಲ್ಲ ರಿಲೀಸ್ ಆಗಬೇಕು. ಆಮೇಲೆ ಕುಕ್ಕರನ್ನು ಓಪನ್ ಮಾಡಿ, ಇಲ್ಲ ಅಂದರೆ ಇದು ಚೆನ್ನಾಗಿ ಬೆಂದಿರಲ್ಲ. ಇದು ಚೆನ್ನಾಗಿ ಬೇಯಬೇಕು. ಈ ದಾಲ್ ಆಗಲಿ ಅಕ್ಕಿ ಆಗಲಿ ಚೆನ್ನಾಗಿ ಬೆಂದಿರಬೇಕು. ಈಗ ನಾವು ಒಗ್ಗರಣೆಗೆ ತುಪ್ಪವನ್ನು ಹಾಕೋಬೇಕು. ನಾನಿಲ್ಲಿ 3 ಟೀ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಇಲ್ಲಿ 1 ಟೀ ಸ್ಪೂನ್ನಷ್ಟು ಪೆಪ್ಪರ್ ಹಾಕಿದ್ದೀನಿ. ಆಮೇಲೆ 1 ಟೀ ಸ್ಪೂನ್ನಷ್ಟು ಜೀರಿಗೆನ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿದ್ಮೇಲೆ 1/4 ಟೀ ಸ್ಪೂನ್ನಷ್ಟು ಅರಿಶಿನ ಪೌಡರ್ ಹಾಕಿ ಇನ್ನೊಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಜಿಂಜರ್ ಅಂದರೆ ಶುಂಠಿಯನ್ನು ಕಟ್ ಮಾಡಿ 1 ಇಂಚ್ ಹಾಕಿದ್ದೀನಿ. ನಂತರ ಕ್ಯಾಶ್ಯೂಸನ್ನು ಹಾಕಿದ್ದೀನಿ, ಅಂದರೆ ಗೋಡಂಬಿಯನ್ನು ಹಾಕಿದ್ದೀನಿ. ನಿಮ್ಮ ಹತ್ರ ಗೋಡಂಬಿ ಇಲ್ಲ ಅಂದರೆ ಕಡಲೆ ಕೂಡ ಹಾಕ್ಕೋಬೋದು. ಫ್ರೈಡ್ ಪೀನಟ್ನ ಇದಕ್ಕೆ ಹಾಕ್ಕೋಬೋದು, ಇಲ್ಲ ಹಸಿ ಪೀನಟ್ ಹಸಿ ಕಡಲೆಯನ್ನು ಕೂಡ ಹಾಕ್ಬೋದು. ಆಮೇಲೆ ಚಿಕ್ಕ ಪೀಸು ಹಿಂಗನ್ನು ಹಾಕಿದ್ದೀನಿ. ಗಟ್ಟಿ ಹಿಂಗಿಲ್ಲ ಅಂದರೆ ನೀವು ಪೌಡರ್ ಹಿಂಗನ್ನ ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಶ್ ಕರಿಬೇವು ಹಾಕಿದ್ರೆ ಚೆನ್ನಾಗಿ ಇರುತ್ತೆ ಪೊಂಗಲ್ಲು. ಈಗ ನಾನು ಖಾರಕ್ಕೆ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. 1 ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೀನಿ. ಮಕ್ಕಳು ತಿನ್ನೋದ್ರಿಂದ 1 ಗ್ರೀನ್ ಚಿಲ್ಲಿ ಹಾಕಿತ್ತು. ನಿಮಗೆ ಖಾರ ಜಾಸ್ತಿ ಬೇಕೆಂದರೆ ಜಾಸ್ತಿ ಗ್ರೀನ್ ಚಿಲ್ಲಿಯನ್ನು ಹಾಕ್ಕೊಳ್ಬೋದು. ಈಗ ನಾನು ಬೇಯಿಸಿಟ್ಟಿರುವ ಮೂಂಗ್ ದಾಲು ಮತ್ತು ಅಕ್ಕಿ ಅನ್ನ ಹಾಕಿದ್ದೆಲ್ಲ ಅದು ಬೇಯಿಸಿಟ್ಟಿರೋದನ್ನು ಇದಕ್ಕೆ ಹಾಕಿ 1ರಿಂದ 2 ನಿಮಿಷ ಈ ಥರ ಬೇಯಿಸ್ಕೋಬೇಕು. ನೀರು ಕಮ್ಮಿ ಅಂತ ಅನಿಸಿದ್ರೆ ಒಂಚೂರು ನೀರು ಹಾಕಿ ಹದ ಮಾಡ್ಕೊಳ್ಳಿ. ಯಾಕಂದರೆ ತಣ್ಣಗಾದ್ಮೇಲೆ ಈ ಪೊಂಗಲ್ ಸ್ವಲ್ಪ ದಪ್ಪ ಆಗುತ್ತೆ. ಹಾಗಾಗಿ ನೀವು ಹದ ಮಾಡ್ಕೊಳ್ಳೋದಿದ್ರೆ ಈಗಲೇ ಹದ ಮಾಡಿ ಈ ಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಇದನ್ನು ಸರ್ವ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಪೊಂಗಲ್ ರೆಸಿಪಿ ರೆಡಿಯಾಗಿದೆ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.